ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗೆ ಬ್ರೆಡ್ಡು ಬದನೆಕಾಯಿಂದ ಬಜ್ಜಿ ಮಾಡೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ಯಾವ ಥರ ಮಾಡೋದಂತ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಇವಾಗ ನಾನು ಬದನೆಕಾಯಿಂದ ಒಂದು ಸಿಂಪಲ್ಲಾಗಿ ಗರಿಗರಿಯಾಗಿ ಬದನೆಕಾಯಿ ಬಜ್ಜಿ ಮಾಡೋದು ತೋರಿಸ್ತೀನಿ. ಅದಕ್ಕೆ 4 ಪೀಸು ಬ್ರೆಡ್ಡು. ನೋಡಿ, ಇವಾಗ ನಾನು ಆವಾಗಲೇ ಬದನೆಕಾಯಿ ಬಜ್ಜಿ ಮಾಡೋದು ತೋರಿಸ್ತೀನಿ ಅನ್ನಲ್ವಾ, ಸಿಪ್ಪೆ ಸಮೇತ ಮಾಡಬಾರ್ದು. ಇದು ಸಿಪ್ಪೆ ತೆಗೆದು ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ಥರ ನಾವು ಇದು ತೆಗೆಯೋದಿರುತ್ತಲ್ವ, ಎಲ್ಲ ಆಲೂಗಡ್ಡೆ ಅದು ಇದು ತುರಿಯೋದು, ಈ ಥರ ನಾವು ತೊಗೊಂಬಿಡ್ಬೇಕು. ತೆಗೆದುಬಿಟ್ಟು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ನಾವು ಬದನೆಕಾಯಿ ಈ ಥರ ಸಿಪ್ಪೆ ಎಲ್ಲ ತೆಗೆದಿದ್ದೀವಿ. ಸ್ವಲ್ಪ ಉಳಿದ್ರೆ ಏನಾಗಲ್ಲ. ಇದೆಲ್ಲ ಮುಂದೆ ಮೂತಿ ತೆಗೆದುಬಿಟ್ಟು ನೋಡಿ, ಈ ಥರ 4 ಪೀಸ್ ನಿಧಾನಕ್ಕೆ, ಅರ್ಜೆಂಟ್ ಮಾಡಿದರೆ ಫುಲ್ ಇದು ಆಗುತ್ತೆ. ಈ ಥರ ನಿಧಾನಕ್ಕೆ ಮಾಡ್ಕೋಬೇಕು. ಇದು ಮಾಡಿ ನೋಡಿ, ನಿಮಗೂ ಒಂಥರ ಹೊಸ ರೆಸಿಪಿ ಆಗುತ್ತೆ. ಈ ಥರ ಇರುತ್ತೆ. ಇದನ್ನೇ ಎಲ್ಲನೂ ಈ ಥರ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ. 2 ಬಟ್ಲು ಬೇಸನ್ ಹಿಟ್ಟು, ಚಿಕ್ಕ ಚಿಕ್ಕ ಬಟ್ಲು, ಸ್ವಲ್ಪ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡ್ರ್. ಇಷ್ಟೇ ಸಿಂಪಲ್ ಬದನೆಕಾಯಿ ಗರಿಗರಿಯಾಗಿ ಬಜ್ಜಿ ಮಾಡೋದು ತೋರಿಸ್ತೀನಿ. ನೋಡಿ, ಇವಾಗೊಂದು ಬೌಲ್ ತೊಗೋಬೇಕು. ಆವಾಗಲೇ ಬೇಸನ್ ಹಿಟ್ಟು ತೋರಿಸಿದ್ದೀವಲ್ಲ, ಕಡಲೆ ಹಿಟ್ಟು 2 ಬಟ್ಲು ಕಡಲೆ ಹಿಟ್ಟು ಹಾಕೋಬೇಕು. ಆಮೇಲೆ ಅಕ್ಕಿ ಹಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಚಿಲ್ಲಿ ಪೌಡ್ರು ಹಾಕಿಬಿಟ್ಟು ಇವಾಗ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ನೆಕ್ಸ್ಟ್ ಏನು ಮಾಡೋದಂತೆ ತೋರಿಸ್ತೀನಿ. ನೋಡಿ, ಆವಾಗಲೇ ನಾವು ಮಾಡ್ಕೊಂಡಿದ್ವಲ್ವ ಈ ಥರ ಬದನೆಕಾಯಿ, ಈ ಥರ ಡಿಪ್ ಮಾಡಿ ಇಡಬೇಕಿದು. ಸ್ವಲ್ಪ ಒಂದು 10 ನಿಮಿಷ ನೆನೆಗೆ ಬಿಟ್ಟರೆ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ನಾವು ಬಾಣಲಿ ಇಟ್ಟು ಹೇಗೆ ಮಾಡೋದಂತೆ ಮುಂದೆ ತೋರಿಸ್ತೀನಿ, ಬನ್ನಿ. ನೋಡಿ, ಆವಾಗಲೇ ನಾನು ಬ್ರೆಡ್ ಪೀಸ್ ಮಾಡ್ಕೊಂಡಿದ್ನಲ್ಲ, ಅದನ್ನಿವಾಗ ನಾನು ತಟ್ಟೆಗೆ ಸುರಿತೀನಿ. ಅಜ್ಜಿ ಏನು ಮಾಡ್ತಿದ್ದೆ ಅಜ್ಜಿ? ಇವತ್ತು ಅಯ್ಯೋ ನೀನು ಬರೋದ್ರಾಗೆ ಮಾಡಿಕೊಡೋಣ ಅಂತ ಗರಿಗರಿಯಾಗಿ ಬದನೆಕಾಯಿ ಬಜ್ಜಿ ಮಾಡ್ತೀನಿ ನೋಡಮ್ಮ. ಫಸ್ಟಿಂದ ಮಿಸ್ ಮಾಡ್ಕೊಂಡ್ಬಿಟ್ನಾ? ಮತ್ತೆ ಇನ್ನೊಂದು ದಿವಸ ಮಾಡಿಕೊಡ್ತೀನಿ ರಮ್ಮ. ಇವಾಗೆ ಬಂದಿದೆಯಲ್ಲ ನೋಡು. ಇವಾಗ ನೋಡಿ, ಆ ಥರ ಇದೆ. ಇವಾಗ ನಾವು ಆವಾಗಲೇ ಬದನೆಕಾಯಿ ನೆನೆಸಿದ್ದೀವಲ್ವ, ಅದು ಇದರಲ್ಲಿ ಡಿಪ್ ಮಾಡಬೇಕು. ನಾವು ಆವಾಗಲೇ ಕಲಸಿಟ್ಟಿದ್ದೀವಲ್ಲ, ಇದನ್ನು ತಗೊಂಡು ನಾವು ಇದರಲ್ಲಿ ಹಾಕ್ಬಿಟ್ಟು ನಾವು ಇವಾಗ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಇವಾಗ ಎಣ್ಣೆ ಕಾದಿದೆ. ನಾವು ಆವಾಗಲೇ ಬ್ರೆಡ್ ಪುಡಿಯಲ್ಲಿ ಹೆಜ್ಜಿದ್ದೀವಲ್ವ ಬದನೆಕಾಯಿ, ಇವಾಗ ನಾನು ಎಣ್ಣೆಲೇ ಬಿಡ್ತೀನಿ ನೋಡಿ. ಅಜ್ಜಿ ಟೇಸ್ಟ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಅಜ್ಜಿ, ಬ್ರೆಡ್ಡಿಂದ ಮಾಡ್ತಿದ್ದೀರ? ಅಯ್ಯೋ ತಿಂದು ನೋಡಮ್ಮ, ಸೂಪರಾಗಿರುತ್ತೆ. ನೋಡಿ, ಇನ್ನೊಂದು ಸತ ಬಿಟ್ಟು ತೋರಿಸ್ತೀನಿ. ಇವಾಗ ಇದೇ ಒಂಥರ ಬದನೆಕಾಯಿ ಬಜ್ಜಿ, ತುಂಬ ಡಿಫ್ರೆಂಟಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಸೂಪರಾಗಿರುತ್ತೆ. ನೋಡಿ, ಈ ಥರ ಹಾಕಿ ಒಂದ್ಸತಿ ಹಿಂಗೆ ತಿರುಗಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿದೆ ನೋಡಿರಿ. ಸೂಪರಾಗಿರುತ್ತಮ್ಮ. ಇದೊಂಥರ ಹೊಸದು. ನೀವು ಅದೇನೇನೋ ಆನ್ಲೈನಲ್ಲಿ ತರಿಸ್ಕೊಂಡು ತಿಂತೀರಲ್ವ, KFC ಅದು ಇದು ಅಂತ. ಇದು KFC ಬದನೆಕಾಯಿ KFC ಅಂದ್ಕೊಂಡು ತಿನ್ನಿರಿ. ನೋಡಿ, ಬದನೆಕಾಯಿ ಬಜ್ಜಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಬ್ರೆಡ್ಡು ಬದನೆಕಾಯಿ ಕಡಲೆ ಹಿಟ್ಟಿಂದ ಮಾಡಿರೋದು. ಇದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.